ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಡಗರ ಸಂಭ್ರಮ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಮೈಸೂರು ಅರಮನೆಯಲ್ಲಿರುವಂತಹ ವಿಶೇಷವಾದಂತಹ ಕನ್ನಡಾಂಬೆ ಭುವನೇಶ್ವರಿ ದೇಗುಲ. ನಾನೀಗ ಮೈಸೂರು ಅರಮನೆಯ ಭುವನೇಶ್ವರಿ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ದೇಗುಲ ರಾಜ್ಯದಲ್ಲೇ ಅತ್ಯಂತ ವಿಶೇಷವಾದಂತಹ ಆಕರ್ಷಕವಾದಂತಹ ದೇವಾಲಯ ಅಂತ ಹೇಳ್ಬೋದು. ಮೈಸೂರು ಅರಸರು ಮೈಸೂರು ಅರಮನೆಯಲ್ಲಿ ಬೇರೆ ಬೇರೆ ದೇಗುಲಗಳನ್ನು ಕಟ್ಟಿಸಿದ್ರು. ಕೋಟೆ ಆಂಜನೇಯ, ಕೋಟೆ ಮಾರಮ್ಮ, ಅದೇ ರೀತಿಯಾಗಿ ಕೋಟೆ ಗಣಪತಿ, ತ್ರಿನೇಶ್ವರ ದೇಗುಲ, ವೆಂಕಟರಮಣ ಸ್ವಾಮಿ ದೇಗುಲ, ಹೀಗೆ ಎಲ್ಲ ದೇಗುಲಗಳ ಜೊತೆಗೆ ಕನ್ನಡಾಂಬೆ ತಾಯಿ ಭುವನೇಶ್ವರಿಗೂ ಸಹ ಅಗ್ರ ಪೂಜೆ ಸಲ್ಲಿಸಬೇಕು ಅಂತೇಳಿ ವಿಶೇಷವಾಗಿ ಈ ಒಂದು ಭುವನೇಶ್ವರಿ ದೇಗುಲವನ್ನು ಕಟ್ಟಿದ್ರು. ಪ್ರತಿನಿತ್ಯ ಇಲ್ಲಿ ಪ್ರಾರ್ಥನೆಗಳಾಗ್ತದೆ, ಅಭಿಷೇಕ ಆಗ್ತದೆ, ಸಂಕಲ್ಪ ಪೂಜೆ ಆಗ್ತದೆ, ಮಹಾಮಂಗಳಾರತಿ ಆಗ್ತದೆ. ಆದರೆ ಕನ್ನಡ ರಾಜ್ಯೋತ್ಸವದ ಇವತ್ತಿನ ದಿನ ಇಲ್ಲಿ ವಿಶೇಷವಾದಂಥ ಆಚರಣೆಗಳು ಮಾಡಲಾಗ್ತದೆ. ನೀವು ನೋಡ್ತಾ ಇರ್ಬೋದು, ದೇಗುಲದ ಆವರಣದಲ್ಲಿ ಸಂಪೂರ್ಣವಾಗಿ ಹಳದಿ ಕೆಂಪುಮಯವನ್ನು ಮಾಡಲಾಗಿದೆ. ಹಳದಿ ಕೆಂಪು ಬಣ್ಣದ ಬಾವುಟಗಳನ್ನು ದೇಗುಲದ ಒಳಭಾಗದಲ್ಲಿ ಕಟ್ಟಲಾಗಿದೆ. ಅಂದರೆ ಕನ್ನಡ ರಾಜ್ಯೋತ್ಸವದ ಆಚರಣೆಗಾಗಿ ಈ ಒಂದು ಎಲ್ಲ ಸಿದ್ಧತೆಗಳನ್ನ ಮಾಡಿರುವಂಥದ್ದು. ಮತ್ತು ನೀವು ಕೆಳಭಾಗದಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಹಬ್ಬ ಹರಿದಿನಗಳಲ್ಲಿ ಏನು ರಂಗೋಲಿಯನ್ನು ಹಾಕಲಾಗ್ತದೆ. ಈ ಒಂದು ದೇಗುಲದ ಒಳಭಾಗದಲ್ಲಿ ರಂಗೋಲಿ, ಚಿತ್ತಾಕರ್ಷಕವಾದಂಥ ರಂಗೋಲಿ ಏನಿದೆ ಅದು ಸಹ ಹಳದಿ ಮತ್ತು ಕೆಂಪು ಬಣ್ಣದಲ್ಲೇ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಭುವನೇಶ್ವರಿ ದೇಗುಲದಲ್ಲಿ ಇವತ್ತು ಸಂಪೂರ್ಣ ಹಳದಿ ಮತ್ತು ಕೆಂಪು ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಆ ದೇಗುಲದ ಆವರಣದ ಒಳಭಾಗಕ್ಕೆ ಬಂದರೆ ಒಂದು ಭಾಗದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಮತ್ತು ಅದಕ್ಕಾಗಿ ಒಂದು ಗರ್ಭಗುಡಿಯನ್ನು ಮಾಡಲಾಗಿದೆ. ಅದರ ಹೊರಭಾಗದಲ್ಲೂ ಸಹ ತಾವು ನೋಡ್ತಾ ಇರ್ಬೋದು, ಕೆಂಪು ಹಳದಿ ಎರಡೂ ದೀಪಾಲಂಕಾರಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ, ಈ ಒಂದು ಭಾಗದಲ್ಲಿ ರಾಜರಾಜೇಶ್ವರಿ ಅಮ್ಮನವರ ಒಂದು ದೇಗುಲ ಇದೆ. ಅಲ್ಲಿಯೂ ಸಹ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಹಳದಿ ಕೆಂಪು ದೀಪಾಲಂಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ. ಹೀಗಾಗಿ ಇವತ್ತು ಮೈಸೂರು ಅರಮನೆಯ ಭುವನೇಶ್ವರಿ ದೇಗುಲ ಸಂಪೂರ್ಣವಾಗಿ ಹಳದಿ ಕೆಂಪುಮಯವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ಮುಖ್ಯವಾದಂತಹ ಗರ್ಭಗುಡಿಯನ್ನು. ಈ ಗರ್ಭಗುಡಿಯ ಹೊರಭಾಗದ ದ್ವಾರದಲ್ಲಿಯೂ ಸಹ ದೀಪಾಲಂಕಾರವನ್ನು ಮಾಡಿರುವಂಥದ್ದು. ಹಳದಿ ಮತ್ತು ಕೆಂಪು ಬಣ್ಣದ ದೀಪಗಳನ್ನು ಬಳಸಿಕೊಂಡು ಆ ಒಂದು ದೀಪಾಲಂಕಾರವನ್ನು ಮಾಡಿದ್ದಾರೆ. ಮತ್ತು ನೀವು ಪ್ರಮುಖವಾಗಿ ನೋಡುವಂಥದ್ದು ಒಳಭಾಗದಲ್ಲಿರುವಂತಹ ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ಮೂರ್ತಿಯನ್ನು, ಅಂದರೆ ಸಾಕಷ್ಟು ಆಕರ್ಷಕವಾಗಿ ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಅಭಯ ಹಸ್ತದಲ್ಲಿರುವಂತಹ ಭುವನೇಶ್ವರಿ, ಅಂದರೆ ತಾಯಿ ಭುವನೇಶ್ವರಿ ಕನ್ನಡಿಗರು ಅಥವಾ ಯಾರು ಏನೇ ಕೇಳಿದರೂ ಸಹ ನೀಡುವಂತಹ ಅಸನ್ಮುಖಿಯಾಗಿ ಇರುವಂತಹ ಒಂದು ವಿಗ್ರಹ ಇದಾಗಿದೆ. ಮತ್ತು ಇದರ ಜೊತೆಗೆ ನೀವು ಅದರ ಸುತ್ತಲೂ ಇರುವಂತಹ ಪ್ರಭಾವಳಿಯನ್ನು ನೋಡ್ಬೋದು. ಅಷ್ಟಲಕ್ಷ್ಮಿಯರನ್ನು ಆ ಒಂದು ಪ್ರಭಾವಳಿಯಲ್ಲಿ ಕೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದರ ಹಿಂಭಾಗದಲ್ಲಿ ಪಂಚಲೋಹದಲ್ಲಿರುವಂತಹ ಮತ್ತೊಂದು ಪ್ರಭಾವಳಿಯನ್ನು ಸಹ ನೋಡ್ಬೋದು. ಇದರ ಜೊತೆಗೆ ಭುವನೇಶ್ವರಿಯ ಮುಂಭಾಗದಲ್ಲಿ ಶ್ರೀಚಕ್ರವನ್ನು ಸಹ ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಜಯಚಾಮರಾಜೇಂದ್ರ ಒಡೆಯರ್ರವರು ಈ ಒಂದು ದೇಗುಲವನ್ನು ಕಟ್ಟಿರುವಂಥದ್ದು. ಅಂದರೆ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ ಅಗ್ರ ಪೂಜೆ ಸಲ್ಲಬೇಕು ಅಂತೇಳಿ ಆ ಒಂದು ದೇಗುಲವನ್ನು ಕಟ್ಟಿದ್ರು. ಅವತ್ತಿನಿಂದ ಪ್ರತಿನಿತ್ಯ, ಅಂದರೆ ಕನ್ನಡ ರಾಜ್ಯೋತ್ಸವ ದಿನ ಕನ್ನಡಾಂಬೆಗೆ ಎಲ್ಲ ಕಡೆ ಪೂಜೆಯನ್ನು ಮಾಡಿದ್ರೆ, ಮೈಸೂರು ಅರಮನೆಯ ಭುವನೇಶ್ವರಿ ದೇಗುಲದಲ್ಲಿ ನಿತ್ಯೋತ್ಸವವನ್ನು ಮಾಡಲಾಗ್ತದೆ. ಕನ್ನಡದ ನಿತ್ಯೋತ್ಸವದ ಆಚರಣೆ ಎಲ್ಲಾಗ್ತದೆ ಅಂದರೆ ಅದು ಮೈಸೂರು ಅರಮನೆಯಲ್ಲೇ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಮತ್ತೊಂದು ಭಾಗದಲ್ಲಿ ಅಂದರೆ ಆ ಉತ್ಸವ ಮೂರ್ತಿಯನ್ನು ಇಡುವಂಥ ಕೆಲಸವನ್ನು ಮಾಡಿದರೆ. ಭುವನೇಶ್ವರಿಗೆ ಉತ್ಸವ ಮೂರ್ತಿ, ಅಂದರೆ ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ಮೂಲ ವಿಗ್ರಹ ಹೊಂದಿದ್ರೆ ಮತ್ತೊಂದು ಉತ್ಸವ ಮೂರ್ತಿ ಇರ್ತದೆ. ಎಲ್ಲ ಉತ್ಸವಗಳಲ್ಲೂ ಆ ಉತ್ಸವ ಮೂರ್ತಿಯನ್ನು ಬಳಸ್ತಾರೆ. ಇಲ್ಲೂ ಸಹ ಭುವನೇಶ್ವರಿ ದೇಗುಲದಲ್ಲೂ ಸಹ ಭುವನೇಶ್ವರಿಯ ಉತ್ಸವ ಮೂರ್ತಿಯನ್ನು ಸಹ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿಯೇ ಸಾಕಷ್ಟು ವಿಶೇಷವಾದಂತಹ ಈ ಒಂದು ದೇಗುಲ ಇದೆ. ಈ ದೇಗುಲದ ವಿಶೇಷತೆ ಏನು, ಯಾವ ರೀತಿಯಾದಂಥ ಪೂಜಾ ಕೈಂಕರ್ಯಗಳನ್ನ ಮಾಡಲಾಗ್ತದೆ, ಇವತ್ತು ಕನ್ನಡ ರಾಜ್ಯೋತ್ಸವದ ದಿನದ ವಿಶೇಷ ಪೂಜೆ ಏನಿರ್ತದೆ, ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಂಥ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ರಾಜ್ಯದಲ್ಲೇ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗ್ತಾಯಿದ್ರು. ಮೈಸೂರು ಅರಮನೆಯ ಭುವನೇಶ್ವರಿ ದೇಗುಲದ ರಾಜ್ಯೋತ್ಸವ ಅಂತ ಹೇಳಿದ್ರೆ ಎಲ್ಲರ ಗಮನ ಸೆಳೆಯುವಂಥದ್ದು. ಇದರ ಹಿನ್ನೆಲೆ ಏನು, ವಿಶೇಷತೆ ಏನು? ಅದೇ ಸರ್, ಹೇಳಬೇಕು ಅಂತಂದರೆ ಇದು 1951ನೇ ಇಸ್ವಿಯಲ್ಲಿ ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯ ಏನಿದ್ರೂ ಸಹ ನಿವಾರಣೆ ಆಗಲಿ ಅಂತ ಹೇಳಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅದರದ ಅಭಿಷೇಕ ಭುವನೇಶ್ವರಿ ದೇವಿನ ಇಡೀ ಕರ್ನಾಟಕದಲ್ಲೇ ವಿಶೇಷವಾದಂಥ ಪ್ರಾತಿನಿಧ್ಯವನ್ನು ಮೈಸೂರಿಗೂ ಹಾಗೂ ಹಂಪಿಯಲ್ಲಿ 2 ಕಡೆ ಈ ದೇವಾಲಯದ ಒಂದು ವಿಶೇಷತೆ ಇದೆ. ಇಲ್ಲಿ ಆಷಾಢ ಮಾಸ ಮತ್ತು ಧನುರ್ಮಾಸ ಹಾಗೂ ಅಮ್ಮನ ವರ್ಧಂತಿಯನ್ನು ವಿಶೇಷವಾಗಿ ಮಾಡುತ್ತೆ. ತದನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಆಡಳಿತ ವರ್ಗ, ಅಂದರೆ ನಮ್ಮ ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿನಿತ್ಯ ಯಾವ ರೀತಿ ತಾಯಿಗೆ ಪೂಜೆಯನ್ನು ಸಲ್ಲಿಸಲಾಗ್ತದೆ, ಏನೆಲ್ಲ ಪ್ರಾರ್ಥನೆಗಳಾಗುತ್ತೆ? ಬೆಳಗ್ಗೆ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ ಆಗುತ್ತೆ. ಮತ್ತು ನೈವೇದ್ಯ ಪ್ರಸಾದಗಳೆಲ್ಲ ಅರ್ಚನೆ ಆಗುತ್ತೆ.
ಅದು ತಾಯಿ 3 ದೇವರಿಗೂ ಇರ್ತಾರೆ. ಮತ್ತು ಹರಕೆ ಥರ ಮನೆಗೆ ಅಮ್ಮಂಗೆ ಸೋಬ್ಲಕ್ಕಿ ಇಡೋದೆಲ್ಲ ಪದ್ಧತಿ ಇದೆ. ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಆಚರಣೆ ಮಾಡ್ಕೊಂಡು. ಇವತ್ತು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹಳದಿ ಕೆಂಪು ಮಯವನ್ನು ಮಾಡಿದ್ದೀರಾ, ಬಾವುಟಗಳನ್ನ ಕಟ್ಟಿದ್ದೀರಾ, ರಂಗೋಲಿಗಳ ಅಲಂಕಾರ ಆಗಿದೆ, ದೀಪಾಲಂಕಾರ ಸಹ ಕೆಂಪು ಮತ್ತು ಹಳದಿ ಇರುವಂಥದ್ದು. ಹೌದು, ಅದು ನಮ್ಮ ಕರ್ನಾಟಕದ ರಾಜಮಾತೆ ಆಗಿರ್ತಕ್ಕಂಥ ಭುವನೇಶ್ವರಿಗೆ ಕೆಂಪು ಹಳದಿ ಅಂದರೆ ಭಾಳ ವಿಶೇಷ. ಆದ್ದರಿಂದ ದೇವಾಲಯವನ್ನು ಹಾಗೆ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸಾಹೇಬರುಗಳು ಮತ್ತು ಇವರೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಹಾರ್ಟಿಕಲ್ಚರಿ ಡಿಪಾರ್ಟ್ಮೆಂಟಿಂದ ನಮಗೆಲ್ಲ ಇದೆಲ್ಲ ಪಾಟ್ಸು ಇವೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಡೆಕೋರೇಷನ್ಸು ಚಪ್ರ ಇವೆಲ್ಲ ಆಗಿದೆ. ಮತ್ತು ಇನ್ನೇನಿದ್ರು ನಾಳೆ ಬೆಳಗ್ಗೆ ಬಾವುಟಗಳೆಲ್ಲ ಆಚೆ ಕಡೆಯಿಂದ ಚಪ್ರದಿಂದ ಹಿಡಿದು ದೇವಸ್ಥಾನದ ಗರ್ಭಾಂಗಣದವರೆಗೂ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಹೌದು, ಹಳದಿ ಕೆಂಪು ಮಾಡ್ಕೊಂಡಿದ್ದೀವಿ. ದೇವಿಗೂ ಸಹ ವಿಶೇಷವಾಗಿ ಹಳದಿ ಕೆಂಪಿನ ಹೂವಿನ ಅಲಂಕಾರ ಮಾಡಿದ್ದೀವಿ. ಹೌದು, ಆ ದೇವಿಗೂ ಸಹ ಹಳದಿ ಕೆಂಪು ಮಾಡಿದ್ದೀವಿ. ಮತ್ತು ಅದು ವಿಶೇಷತೆ ಅಂತೇಳಿ ಶ್ರೀನಿವಾಸ ಅಂದ್ಬಿಟ್ಟು ಅಗ್ರಹಾರದಿಂದ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ನಾನು ಹೇಳ್ಬೋದು. ಮತ್ತು ಇದಕ್ಕೆಲ್ಲ ನಮ್ಮ ರೂಪಾ ಮೇಡಮು, ನಮ್ಮ ಕಾರ್ಯದರ್ಶಿ ರೂಪಾ ಮೇಡಮ್ ವಿಶೇಷವಾಗಿ ಆಗ್ತಾಯಿದೆ. ಕಾರ್ಯದರ್ಶಿ ಇದು ಭುವನೇಶ್ವರಿ ದೇಗುಲದಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಆಚರಣೆಯ ಎಲ್ಲ ರೀತಿಯಾದಂತಹ ಮಹತ್ವ. ಅಂದರೆ ಕನ್ನಡಾಂಬೆಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಬೇಕು ಅಂತೇಳಿ ಮೈಸೂರು ಮಹಾರಾಜರು ಆರಂಭಿಸಿದಂತಹ ಈ ಒಂದು ಪದ್ಧತಿ ಈಗಲೂ ಸಹ ಜಿಲ್ಲಾಡಳಿತ ಮುಂದುವರಿಸ್ಕೊಂಡು ಬಂದಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತಾಯಿ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಜಿಲ್ಲಾಡಳಿತದ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಚಾಲನೆ ಸಿಗಲಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.